ನಮ್ಮ ಜನಗಳು ಈ IPO ದಲ್ಲಿ ಅಪ್ಲೈ ಮಾಡೋದಂದ್ರೆ ಲಾಟ್ರಿ ಟಿಕೆಟ್ ನ ಪರ್ಚೇಸ್ ಮಾಡ್ದಂಗೆ ಅಂತ ಅನ್ಕೊಂಡಿದ್ದಾರೆ. ಯಾಕಂದ್ರೆ ನಾನು ನಂದೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಹೇಳ್ತೀನಿ ಕೇಳಿ. ನಾನು ರೀಸೆಂಟ್ ಆಗಿ ಪಾರ್ಕ್ ಅಲ್ಲಿ ಓಡಾಡ್ತಿರುವಾಗ ಇಬ್ರು ಅಂಕಲ್ಗಳು ಮಾತಾಡ್ತಾ ಇದ್ರು. ಏನ್ ಮಾತಾಡ್ತಿದ್ರು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಿದ್ರು. ನಾನು ಕ್ಯೂರಿಯಾಸಿಟಿಯಿಂದ ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊತಾ ನಿಂತ್ಕೊಂಡಿದ್ದೆ. ಅವಾಗ ಒಬ್ಬ ಅಂಕಲ್ ಹೇಳ್ತಿದ್ರು, ನಾಳೆ ಒಂದು IPO ಬರ್ತಿದೆ ಅಲ್ವಾ, ಅದಕ್ಕೆ ನಾನು ಅಪ್ಲೈ ಮಾಡ್ಬೇಕಂತ ಇದ್ದೀನಿ. ಯಾರಿಗ್ ಗೊತ್ತು ಅದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ ತಕ್ಷಣನೇ 20-30% ಮೇಲೆ ಹೋಗ್ಬೋದು ಅಂತ ಹೇಳ್ತಿದ್ರು. ಮೇಲ್ ಹೋದ ತಕ್ಷಣ ನಾನು ಆ ಶೇರ್ಸ್ ನ ಸೆಲ್ ಮಾಡಿ 20-30% ಪ್ರಾಫಿಟ್ ನ ಬುಕ್ ಮಾಡಬಹುದು ಆರಾಮಾಗಿ ಅಂತ ಹೇಳ್ತಿದ್ರು. ಅದಕ್ಕೆ ಇನ್ನೊಬ್ರು ಅಂಕಲ್ ಏನ್ ಹೇಳ್ತಿದ್ರಂದ್ರೆ, ಒಂದ್ ವೇಳೆ ಆ ಸ್ಟಾಕ್ ಕೆಳಗ್ ಬಂದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಿದ್ರು. ಕೆಳಗಡೆ ಬಂದ್ರೆ ಲಾಂಗ್ ಟರ್ಮ್ ಹೋಲ್ಡ್ ಮಾಡೋದಪ್ಪ, ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಹೇಳ್ತಿದ್ರು. ಸೊ ನನಗೆ ಇದನ್ನ ಕೇಳಿಸ್ಕೊಂಡ ತಕ್ಷಣ ಏನ್ ಅನಿಸ್ತಂದ್ರೆ, ನಮ್ ಜನ IPO ಅಪ್ಲೈ ಮಾಡೋದಂದ್ರೆ ಒಂದು ಲಾಟ್ರಿ ಟಿಕೆಟ್ ನ ಪರ್ಚೇಸ್ ಮಾಡ್ದಂಗೆ ಅಂತ ಅನ್ಕೊಂಡಿದ್ದಾರೆ. ಸೊ ಇದ್ರ ಮೂಲಕ ನಾನು ಏನ್ ತಿಳಿಸ್ಕೊಡಕ್ ಹೋಗ್ತಿದ್ದೀನಿ ಅಂದ್ರೆ, ನಿಮ್ಗೆ IPO ಗೆ ಅಪ್ಲೈ ಮಾಡೋದು ತಪ್ಪಲ್ಲ, ಬಟ್ IPO ಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಆ ಕಂಪನಿ ಬಿಸ್ನೆಸ್ ಮಾಡೆಲ್ ಏನು, ವ್ಯಾಲ್ಯೂಯೇಷನ್ ಏನಿದೆ, ಆ ಕಂಪನಿ ಮುಂದೆ ಗ್ರೋ ಆಗುತ್ತಾ ಇಲ್ವೋ ಇದನ್ನೆಲ್ಲ ನೋಡಿ ಅಪ್ಲೈ ಮಾಡಬೇಕು. ಇಲ್ಲ ಅಂದ್ರೆ ನಿಮಗೂ ರಮ್ಮಿ ಸರ್ಕಲ್ ಆಡೋರ್ಗೂ ಏನು ವ್ಯತ್ಯಾಸನೇ ಇರಲ್ಲ. ಸೊ ಈಗ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ IPOಗಳು ಬರ್ತಿದಾವೆ. ಲೆನ್ಸ್ ಕಟ್ ಆಗಿರ್ಬೋದು, ಬೋಟ್ ಆಗಿರ್ಬೋದು, ಗ್ರೋ ಆಗಿರ್ಬೋದು, ಇದೇ ರೀತಿ ಬೇರೆ ಬೇರೆ IPOಗಳು ಬರ್ತಿದಾವೆ. ನೀವು ಆಸ್ ಅ ಇನ್ಫಾರ್ಮ್ಡ್ ಇನ್ವೆಸ್ಟರ್ ಇವನ್ನೆಲ್ಲ ಅನಾಲಿಸಿಸ್ ಮಾಡಿ ಅಪ್ಲೈ ಮಾಡಿದ್ರೆ ನಿಮಗೆ ಒಳ್ಳೇದು. ಸೊ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಎಲ್ಲ IPO ಅಪ್ಲೈ ಮಾಡ್ಬೇಕಂತ ಹೇಳ್ತಾರಲ್ವಾ, ಅವ್ರಿಗೆಲ್ಲರಿಗೂ ಕೂಡ ಈ ರೀಲ್ ನ ಶೇರ್ ಮಾಡಿ.